ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ಒಂದು ಅತ್ಯುತ್ತಮವಾದ ಸಿನಿಮಾ ಮಾದೇವ ನೋಡಿದ್ವಿ. ಈ ಒಂದು ಸಿನಿಮಾ ತುಂಬಾ ದಿವಸ ಮಾತಾಡಲ್ಪಡುತ್ತೆ, ಚರ್ಚೆ ಆಗುತ್ತೆ. ಕಾರಣ ಹಲವಾರು. ಇದರಲ್ಲಿರ್ತಕ್ಕಂಥ ಕಥೆಯಾಗಲಿ, ಆ ಕಥೆಯನ್ನು ಪೋಷಿಸಿರೋ ಆರ್ಟಿಸ್ಟ್ ಆಗಲಿ, ಆ್ಯಂಡ್ ಆ ಒಂದು ಮ್ಯೂಸಿಕ್ ಇರ್ಬೋದು, ಕ್ಯಾಮ್ರಾ ವರ್ಕ್ ಇರ್ಬೋದು, ಬೇಸಿಕಲಿ ದ ಸ್ಟೋರಿ ಇಸ್ ಟೋಲ್ಡ್. ಆ್ಯಂಡ್ ಅದನ್ನು ಪುಲ್ ಆಫ್ ಮಾಡಿರೋ ಒಬ್ಬೊಬ್ಬ ಆರ್ಟಿಸ್ಟು ಅಂದರೆ ಟು ಬಿಗಿನ್ ವಿತ್ ನಮ್ಮ ಯಂಗ್ ಟೈಗರ್ ನಮಗೆ ವಿಕ್ರಮ್ ಅವರ ಪರ್ಫಾರ್ಮೆನ್ಸ್ ನೆನಪಾಯಿತು. ಅಷ್ಟು ಡೆಡಿಕೇಟ್ ಮಾಡಿದ್ದಾರೆ, ಅಷ್ಟು ಪಾತ್ರದಲ್ಲಿ ಪರ್ಕಾಯಿ ಪ್ರವೇಶ ಮಾಡಿದ್ದಾರೆ. ಆ್ಯಂಡ್ ಸೋನಲ್ ಡಾರ್ಲಿಂಗ್ ಅಫ್ಕೋರ್ಸ್ ತುಂಬಾ ಉದ್ದ ಕಾಣಿಸ್ತಾರೆ, ಅಷ್ಟೇ ಒಳ್ಳೆ ಅಭಿನಯ. ಆ್ಯಂಡ್ ಪ್ರತಿಯೊಂದು ಒಂದೊಂದು 15-20 ನಿಮಿಷಕ್ಕೆ ಒಂದೊಂದ್ಸಲಿ ಸ್ಕ್ರೀನ್ ಮೇಲೆ ಒಂದು ವಾವ್ ಫ್ಯಾಕ್ಟರ್ ಬರ್ತಾ ಹೋಗುತ್ತೆ. ಬೀಟ್ ನಮ್ಮ ಕಿಟ್ಟಪ್ಪ ಅವ್ರು ಇರ್ಬೋದು, ಸರ್ಪ್ರೈಸ್ ಪ್ಯಾಕೇಜು, ಆ್ಯಂಡ್ ನಮ್ಮ ಮಾಲಶ್ರೀ ಮೇಡಮ್ ಕನ್ಸಿನ್ ರಾಣಿ. ಆ್ಯಂಡ್ ಇಲ್ಲಿ ಬರಬೇಕಾದ್ರೆ ಇವರೊಬ್ಬರನ್ನ ನಾನು ಪರ್ಟಿಕ್ಯುಲರ್ಲಿ ಕರ್ಕೊಂಬಂದೆ, ದಯವಿಟ್ಟು ಬನ್ನಿ ಪ್ಲೀಸ್. ನಾವೆಲ್ಲರೂ ಇವ್ರ ಫ್ಯಾನ್ ಇಷ್ಟು ವರ್ಷದಿಂದ, ಇಲ್ಲ ಅಂತಲ್ಲ. ಈ ಸಿನಿಮಾ ನೋಡಿ ಬೇರೆಯೇ ಒಂದು ಮಸಲು, ಬೇರೆಯೇ ಒಂದು ಆಯಾಮದಲ್ಲಿ ಇವರು ನಿಮ್ಮನ್ನ ಆವರಿಸ್ಕೋತಾರೆ. ಸೀರಿಯಸ್ಲಿ ಅದ್ಭುತವಾದ ಕಲಾವಿದ ಅನ್ನೋದು ಗೊತ್ತಿತ್ತು, ಎಲ್ರಿಗೂ ಗೊತ್ತು. ಆದರೆ ಇದರಲ್ಲಿ ನಿಮಗೆ ಬೇರೆಯೇ ಒಂದು ಚೆಹರೆ ಕಾಣುತ್ತೆ. ಅಮೇಝಿಂಗ್. ಲವ್ ಯು ಸೋ ಮಚ್. ಆ್ಯಂಡ್ ಏನಾಗುತ್ತೆ, ನಮ್ಮ ಸಿನಿಮಾಗಳಲ್ಲಿ ಈ ಥರದ ಅಂದರೆ ಕನ್ನಡದಲ್ಲಿ ಈ ಥರ ಸಿನಿಮಾಗಳು ವಿರಳ. ತಮಿಳಲ್ಲಿ, ಮಲಯಾಳಂ ಒಂದು ಬಂದಾಗ ನೋಡ್ತೀವಿ, ಇದ್ರ ಬಗ್ಗೆ ಮಾತಾಡ್ತೀವಿ. ಈ ಥರ ಕಂಟೆಂಟು ಕಮರ್ಷಿಯಲ್ ಆಗಿ ಎಮೋಷನಲ್ ಕಂಟೆಂಟ್ ನಮ್ಮಲ್ಲಿ ಬರಲ್ಲ ಅಂತ ಮಾತಾಡ್ತೀವಿ. ಬಂದಾಗ ನಾವೆಲ್ಲ ನೋಡಿ ಜೊತೆ ನಿಂತು ಸಪೋರ್ಟ್ ಮಾಡಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ. ಎಲ್ರಿಗೂ ಖಂಡಿತವಾಗ್ಲೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ನಂಬ್ತೀನಿ. ಆ್ಯಂಡ್ ಗ್ರೇಟ್ ವರ್ಕ್ ಅಗೇನ್ ದ ಹೋಲ್ ಟೀಮ್. ಬೆಸ್ಟ್ ವಿಶಸ್. ತುಂಬ ಒಳ್ಳೆಯದಾಗಿದೆ.